ನೋಡಿ ಕೋಟಿಗೇನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಗೊತ್ತಾಯ್ತಾ? ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ನ್ಯೂಸ್ 18 ಕನ್ನಡದಲ್ಲಿ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ನಾವೆಲ್ಲ ನಿಂತಿದ್ದೀವಿ. ಏನು ಮುರಳಿ ಅವರೇ, ಯಾವ ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಾ? ಪ್ರಶ್ನೆಗಳು ಸಿಕ್ಕಾಪಟ್ಟೆ ಜನಗಳು ಕೂಡ ನಿಂತಿದ್ದಾರೆ. ನಮ್ಮ ಇವತ್ತಿನ ನ್ಯೂಸ್ 18 ಕನ್ನಡದ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ ಸರ್. ರಾಜ್ಯ ಬಗ್ಗೆ ಇಡೀ ವರ್ಲ್ಡ್ ದೇಶನೇ ನೋಡ್ತಾ ಇದೆ. ಹೇಳಿ ಸರ್. ನಾವೇನ್ ಹೇಳೋದೇ ಬೇಕಾಗಿಲ್ಲ ಅದ್ರ ಬಗ್ಗೆ ಎಲ್ಲ. ಕುಟುಂಬ ರಾಜ್ಯ ಮಾಡೋದು ತಪ್ಪಾಗುತ್ತೆ. ಏನಕ್ಕೆ ತಪ್ಪಾಗುತ್ತೆ ಸರ್? ತಪ್ಪು ಮಾಡ್ತಾ ಇದಾರಲ್ಲ ಸರ್, ವೋಟ್ ಹಾಕ್ತಾ ಇದ್ದೀರಾ, ಮಾಡ್ತಾ ಇದಾರೆ, ಎಲ್ಲಾ ಕಡೆ ಮಾಡ್ತಾ ಇದಾರೆ. ಯಾರು ವೋಟ್ ಹಾಕ್ತಲ್ಲ ಅಂತವ್ರಿಗೆ ಕಾಸು ಕೊಟ್ಟು ವೋಟ್ ಹಾಕ್ತಾ ಇದಾರೆ. ರಾಜಕಾರಣ ನಡಿಬಾರ್ದು. ಯಾಕೆ ನಡಿಬಾರ್ದು ಸರ್? ಯಾಕಂದ್ರೆ ಒಂದು ದೇಶದಲ್ಲಿ ಒಂದೇ ತಲೆಮಾರಿನ ವ್ಯಕ್ತಿಗಳು ಈಗಾಗಲೇ 50 ವರ್ಷದಿಂದ ನಡ್ಸ್ಕೊಂಡ್ ಬಂದ್ರು. ಆದ್ರೆ ದೇಶನ ಇನ್ನು ಸಾಲಗಾರ ಸ್ಥಿತಿಯಲ್ಲಿ ಇಟ್ರು. ಅದೇ ತರ ಕರ್ನಾಟಕದಲ್ಲೂ ಆಗಿದೆ, ದೆಹಲಿಲೂ ಆಗಿದೆ, ಜವಾಹರ್ಲಾಲ್ ನೆಹರು ಆಗಿದೆ, ಬಿಹಾರಲ್ಲಿ ಆಗಿದೆ, ಉತ್ತರ ಪ್ರದೇಶದಲ್ಲಿ ಆಗಿದೆ, ಎಲ್ಲಾ ಕಡೆ ಆಗ್ತಾ ಇದೆ. ಆದ್ರೆ ಗುಜರಾತ್ ಅಲ್ಲಿ ಆಗಿಲ್ಲ, ಡೆಲ್ಲಿಲಿ ಆಗಿಲ್ಲ, ಹಿಮಾಚಲ್ ಪ್ರದೇಶಲ್ಲಿ ಆಗಿಲ್ಲ, ಸಿಕ್ಕಿಂ ಅಲ್ಲಿ ಆಗಿಲ್ಲ, ಹಾಗೆ ಮಿಜೋರಾಂ ಅಲ್ಲೂ ಆಗಿಲ್ಲ. ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲೂ ವಂಶ ಪಾರಂಪರ್ಯವಾಗಿ ಆಡಳಿತ ಮುಖ್ಯಮಂತ್ರಿಗಳಾಗ್ಲಿ ಯಾಕಾಗಿಲ್ಲ? ಯಡಿಯೂರಪ್ಪ ಅವ್ರ ಮಗ ಮಾಡಿಲ್ವಾ? ಯಡಿಯೂರಪ್ಪ ಅವ್ರ ಮಗ ಸೀಟ್ ಕೊಟ್ಟಿಲ್ವಾ? ಅದು ಕುಟುಂಬ ರಾಜಕಾರಣ ಅಲ್ವಾ? ಅದು ಯಡಿಯೂರಪ್ಪನವ್ರ ಮಗ ಗ್ರಾಸ್ ರೂಟ್ ಲೆವೆಲ್ ಇಂದ ಕಸ ಹಿಡ್ಕೊಂಡು ಪರ್ಕೆ ತಗೊಂಡು ಬಿಜೆಪಿ ಫ್ಲಾಗ್ ಅನ್ನ ಎಲ್ಲಾರ ಮನೆ ಮೇಲೂ ಕಟ್ಟಿ ಅಲ್ಲಿಂದ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವ್ರು ಬಂದ್ರು. ಈಗ ನನ್ನ ಹೆಸರು ಹೇಳ್ಕೊಂಡು ನನ್ನ ಮಗನ ಈಗ ನಿಖಿಲ್ ಕರ್ಕೊಂಡ್ ಬಂದ್ರು, ದೇವೇಗೌಡರು ಕುಮಾರಸ್ವಾಮಿನ ಕರ್ಕೊಂಡ್ ಬಂದ್ರು, ರೇವಣ್ಣನ್ ಕರ್ಕೊಂಡ್ ಬಂದ್ರು. ಏನ್ ಕೆಲಸ ಮಾಡಿದ್ದಾರೆ ಹೇಳಿ ಸರ್? ಏನ್ ಕೆಲಸ ಮಾಡಿಲ್ಲ, ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದಾರೆ ಅಷ್ಟೇ. ಪಾಲಿಟಿಕ್ಸ್ ಅಲ್ಲಿ ಏನ್ ಮಾಡಿದಾರೆ ಕೆಲಸ? ಗ್ರಾಸ್ ರೂಟ್ ಲೆವೆಲ್ ಏನ್ ಕೆಲಸ ಹೇಳ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗನ್ ಕರ್ಕೊಂಡ್ ಬಂದು ನಿಲ್ಸಿದ್ರು. ಮಲ್ಲಿಕಾರ್ಜುನ್ ನೋಡಿ ಸರ್, ಯಡಿಯೂರಪ್ಪನವ್ರ ಅವ್ರ ಮಗನ್ ಕರ್ಕೊಂಡ್ ಬಂದು ನಿಲ್ಸಿದ್ರು, ಡಿ ಕೆ ಶಿವಕುಮಾರ್ ಅವ್ರ ತಮ್ಮನ್ ಕರ್ಕೊಂಡ್ ಬಂದು ನಿಲ್ಸಿದ್ರು. ಎಲ್ಲಾ ಕುಟುಂಬ ರಾಜಕಾರಣನೇ. ಡೆಲ್ಲಿನಲ್ಲಿ ಸೋನಿಯಾ ಗಾಂಧಿನೇ ತಗೊಳ್ಳಿ, ರಾಹುಲ್ ಗಾಂಧಿನೇ ತಗೊಳ್ಳಿ, ಎಲ್ಲಾನು ವಂಶ ರಾಜಕಾರಣನೇ. ಅದೇ ಬೇಡ ಅಂತ ಹೇಳ್ತಾ ಇರೋದು. ಯಾಕೆ ಬೇಡ ಹೇಳಿ ಸರ್? ಯಾಕೆ ಬೇಡ? ಬೇರೆ ಅವ್ರಿಗೆ ಅವಕಾಶ ಕೊಡಬೇಕು. ಜನಗಳ ಅವಕಾಶ ಕೊಡ್ತಾ ಇದೀವಿ. ಹೇಳಿ ಸರ್. ಯಾವುದೇ ಪಕ್ಷ ಇರಲಿ, ಭಾರತೀಯ ಜನತಾ ಪಾರ್ಟಿ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇದ್ರು ಈ ದೇಶದಲ್ಲಿ ಕಾರ್ಯಕರ್ತನಾಗಿ ಪಾರಂಪರಿಕವಾಗಿ ಕೆಲಸ ಮಾಡೋನು ಬರಬೇಕು. ಅದು ಯಡಿಯೂರಪ್ಪನ ಮಕ್ಕಳೇ ಆಗಲಿ, ಯಾರೇ ಆಗಲಿ, ನಮ್ಮ ಪಕ್ಷದ ಮಕ್ಕಳೇ ಆಗಲಿ, ಮತ್ತೆ ಯಾರೇ ಆಗಲಿ, ಆದರೆ ಒಳ್ಳೆ ಕಾರ್ಯಕರ್ತರಿರೋರು ಈ ದೇಶಕ್ಕೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ. ಹೇಳಿಮಾ. ಮನೆ ರಾಜಕೀಯ ಮಾಡಿದ್ರೆ ಒಂದ್ 4 ದಿವಸ ಮಾಡ್ಬೋದು, ಒಂದ್ 10 ದಿವಸ ಮಾಡ್ಬೋದು. ಮಾಡ್ತಾ ಇದಾರೆ, 30-40 ವರ್ಷದಿಂದ ಮಾಡ್ತಾ ಇದಾರೆ. ಇವತ್ತು ಮಾಡ್ತಾ ಇಲ್ಲ. ಅದು ಹೇಳಿ ಆಯ್ತಾ? ಯಾರು ಮಾಡ್ತಾ ಇದಾರೆ 40 ಅಲ್ಲ 70 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ಗಾಂಧಿ ಪರಿವಾರ ಅಂತ. ಆಕ್ಚುಲಿ ಅವ್ರು ಗಾಂಧಿ ಪರಿವಾರ ಇಲ್ಲ. ಇಂದಿರಾ ಗಾಂಧಿ ಹೆಸರು ಹಿಂದೆ ಮಕ್ಳಿದ್ದಾರೆ. ಅವ್ರ ಮಕ್ಕಳನ್ನ ಯಾರ್ಯಾರನ್ನ ಮದುವೆ ಮಾಡಿದ್ದಾರೆ. ನಾನ್ ಹೆಣ್ಮಗು, ನಾನ್ ಮದುವೆ ಮಾಡ್ಮೇಲೆ ನನ್ ಗಂಡನು ಏನಿದೆ ಅದು ಸರ್ನೇಮ್ ಬರ್ಬೇಕು. ಬರ್ತಾ ಇಲ್ಲ. ಸೋನಿಯಾ ಕಳೆದ 20 ವರ್ಷದಿಂದ AICC ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರಿದ್ರು. ಬಿಜೆಪಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಒಂದು 20 ವರ್ಷದಿಂದ 7-8 ಜನ ಆಗಿದ್ದಾರೆ. ಬಂಗಾರು ಲಕ್ಷ್ಮಣ್ನಿಂದ ಹಿಡಿದು ವೆಂಕಯ್ಯ ನಾಯ್ಡು ವರೆಗೂ, ಇವಾಗಿನ ಅಮಿತ್ ಶಾ ವರೆಗೂ. ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅವ್ರು ಸಹಿಸ್ಕೋಬೋದೇನೋ, ರಾಜ್ಯದ ಅಥವಾ ದೇಶದ ಜನ ಸಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರಿಂದ ಈ ಬಾರಿ ಜನ ಯಾರು ತಂದೆ ತಾಯಿ ರಾಜಕಾರಣಿಗಳಾಗಿರ್ತಾರೋ ಅವ್ರ ಮಕ್ಕಳಿಗೆ B.Pharm ಅನ್ನು ಕೊಟ್ಟಿರ್ತಾರೋ ಅವರಿಗೆ ಈ ಬಾರಿ ಜನ ಮತ ಹಾಕಬಾರ್ದು. ಈ ಬಾರಿ ದೇಶಕ್ಕಾಗಿ ಮತ ಚಲಾಯಿಸಬೇಕು. ಈ ಬಾರಿ ನಮ್ಮ ಭಾರತದ ರಕ್ಷಣೆ ಸಲುವಾಗಿ ಮತ ಚಲಾಯಿಸಬೇಕೇ ಹೊರತು ಕುಟುಂಬದ ರಾಜಕಾರಣಿಗಳ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಾಸನ ಮೇಲೆ ಒಬ್ಬ ಮೊಮ್ಮಗನಿಗೆ ಕೆಳಗಡೆ ಮಂಡ್ಯ ಇನ್ನೊಬ್ಬ ಅದೇ ಮಾತಾಡ್ತೀರಾ? ಶಿವಮೊಗ್ಗದಲ್ಲಿ ಏನ್ ಮಾಡ್ತಾ ಇದಾರೆ ನಿಮ್ಮವರು? ಶಿವಮೊಗ್ಗದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ವಾರ್ಡ್ ಮಟ್ಟದ ಸದಸ್ಯನಾಗಿ ಕುಟುಂಬ ರಾಜಕಾರಣ ಆಯ್ತು. ಎಲ್ಲಿ ಕೆಲಸ ಆಯ್ತು? ಎಲ್ಲಿ? ಆದ್ರೆ ಶಿಕಾರಿಪುರದಲ್ಲಿ ನಾನು ಒಬ್ಬ ಶಿಕಾರಿಪುರದವನು. ರಾಘವೇಂದ್ರ ಅವರು ಗ್ರಾಸ್ ರೂಟ್ ಇಂದ ಕೆಲಸ ಮಾಡ್ಕೊಂಡ್ ಬಂದ್ರು. ಗ್ರಾಸ್ ರೂಟ್ ಅಂದ್ರೆ ಸಣ್ಣ ತಳಮಟ್ಟದ ಕೆಲಸ ಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತನ ಜೊತೆಗೆ ಬೆರ್ತು 10 ವರ್ಷ ಕೆಲಸ ಮಾಡಿದ ಮೇಲೆ ಅವರು MLA. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ. ಅದೇ ತರ ರಾಜಕಾರಣದಲ್ಲೂ ಕೂಡ ರಾಜಕಾರಣಿ ಮಗ ಕೂಡ ರಾಜಕಾರಣಿನೇ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೂಡ ಕುಟುಂಬ ರಾಜಕಾರಣ ನಡೀತಾ ಇದೆ. ರಾಜವಂಶ ಎಲ್ಲ ಹೋಗಾಯ್ತು. ರಾಜವಂಶ ಹೋಗಿ 100 ವರ್ಷ ಆಗ್ಬಿಟ್ಟಿದೆ. ರಾಜವಂಶ ಹೋಗಿ 100 ವರ್ಷ ಆಗಿದೆ. ಈಗಲೂ ರಾಜವಂಶದ ತರ ಅವ್ರ ಮಗ ರಾಜ ಆಗು, ಇವ್ರ ಮಗ ರಾಜ ಆಗು, ಅದಕ್ಕೆ ಕಾರಣನೇ ಇಲ್ಲ. ದುಡ್ಡು ತಗೊಂಡು ಆಗ್ತಾ ಇದೆ ಸರ್ ಓಟ್ಗಳು. ದುಡ್ಡು
ಬೇಡ ಅಂತಾರ ನಾವೇನೇನೆ, ಓಟ್ ಹಾಕ್ತಾ ಇರೋದು ನಾವೇನೆ, ಗೆಲ್ಲಿಸ್ತಾ ಇರೋದು ನಾವೇನೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ ಕುಟುಂಬ ರಾಜಕಾರಣ ಬೇಕಾ ಬೇಡವಾ ಅಂತ. 73ರಿಂದ ಏನೋ ಮಾತಾಡ್ತಾ ಇದ್ದಾರೆ ಒಬ್ರು. ಸರ್ ಹೇಳಿ ಸರ್. ಬೇಡ ಸರ್, ಏನು ಕುಟುಂಬ ರಾಜಕೀಯ ಬೇಡ. ನಮ್ಗೆ ಬೇಡ ಅಂತ ನಾನೇನು ಬೇಡ ಅಂತ ಹೋಗೋಣ ಅನ್ಕೊಂಡೆ. ನಿಜವಾಗ್ಲೂ ನೀವಿರ್ಬೇಕು ನಮ್ಮ ಜೊತೆಗೆ, ನಿಮ್ಮಿಂದನೇ ದೇಶ ಇರೋದು. ಹೇಳಿ ಸರ್. ಒಂದು ಹೇಳಿ ಸರ್. ಎರಡು, ಮನೆ ರಾಜಕೀಯ ಆಗ್ಲಿ ದೋಸ್ತಿ ಸರ್ಕಾರ ಆಗ್ಲಿ ನಮ್ಮ ಕರ್ನಾಟಕ ಹಾಳಾಗೋಯ್ತು. ಎಲ್ಲೂ ಆಯ್ತು ಸ್ವಾಮಿ, ಕೂಡ್ಸಿದೀವಲ್ಲ ನಾವು, ನಾವೆಲ್ಲ. ಇವಾಗ ಅದು ತಿಳ್ಕೊಳ್ಳಿ, ಮುಂದೆ ಏನ್ ತರಬೇಕು ಅಂತ ಪ್ರಜೆಗಳ ಅಭಿಪ್ರಾಯ ಬರ್ಬೇಕಿದು. ವೈಟ್ ಟ್ಯಾಪಿಂಗ್ ಮೇನ್ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ತಾ ಇದ್ದಾರೆ. ಜನಕ್ಕೂ ತೊಂದ್ರೆ, ಚೆನ್ನಾಗಿರೋ ರೋಡ್ಗೆ ತಿರ್ಗಾ ವೈಟ್ ಟ್ಯಾಪಿಂಗು, ಅದರಲ್ಲೂ ಲೂಟು. ಹೇಳಿ ಸರ್. ನಮ್ದು 100 ವರ್ಷದ ಬಟ್ಟೆ ಅಂಗಡಿ ವ್ಯಾಪಾರ ನಮ್ಮಪ್ಪ ನಡೆಸ್ತಾ ಇದ್ರು. ನಮ್ಮನ್ನ ಅಂಗಡಿ ಒಳಗ್ ಕರ್ಕೊಂಡ್ರು. ನಮ್ಮಪ್ಪನ ಜಾಗಕ್ಕೆ ಬರ್ಬೇಕು ಅಂದ್ರೆ ನಾನು 25 ವರ್ಷ 30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಆಗಿದ್ದಕ್ಕೇನೆ ನನಗ ಸೀಟ್ ಬಂತು. ಅಂಗಡಿ ಹಾಕೊಟ್ಟಿದ್ದೆ ನಮ್ಮಪ್ಪ. ಹೌದು, ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಇವ್ರು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಕೊಡ್ತೀವಿ ಸ್ವಾಮಿ. ಎಕ್ಸ್ಪೀರಿಯನ್ಸ್ ಅಂಗಡಿ ಹಾಕೊಟ್ರು. ಹೌದು, ನಾವು ಮಂಡ್ಯ ಬಿಟ್ಕೊಡ್ತಾ ಇದೀವಿ, ಕನಕಪುರ ಬಿಟ್ಕೊಡ್ತಾ ಇದೀವಿ, ಶಿವಮೊಗ್ಗ ಬಿಟ್ಕೊಡ್ತಾ ಇದೀವಿ. ಯಾರಪ್ಪನ ಮನೆ ಗಂಟದು ಬಿಟ್ಕೊಡೋದಕ್ಕೆ ನೀವು ಹೇಳ್ತಿರೋದು ನಾವು. ದಯವಿಟ್ಟು ರಾಹುಲ್ ಗಾಂಧಿ, ಒಂದೇ ಒಂದ್ ನಿಮಿಷ, ರಾಹುಲ್ ಗಾಂಧಿ 3ನೇ ಕ್ಲಾಸ್ ಮಕ್ಕಳಿಗೆ ಕ್ವಶನ್ಗೆ ಆನ್ಸರ್ ಕೊಡಲ್ಲ ಸರ್. ರಾಹುಲ್ ಗಾಂಧಿ ಅವರು, ನಾನು ವೈಯಕ್ತಿಕವಾಗಿ ಏನು ಮಾತಾಡಲ್ಲ, 3ನೇ ಕ್ಲಾಸ್ ಮಕ್ಕಳಿಗೆ ಹೇಳೋ ಕ್ವಶನ್ಗೆ ಆನ್ಸರ್ ಬರಲ್ಲ. ಅವರು ಜನಗಳ ಹತ್ರ ಹೋಗಿ ಜನಗಳಿಂದ ಎಲೆಕ್ಟ್ ಆಗಿ ಬರ್ತಾ ಇರೋದು. ಅವ್ರೇನು ಹಿಂದ್ಗಡೆ ಬಾಗಿಲಿನಿಂದ ಬರ್ತಾ ಇಲ್ಲ, ಅಲ್ಲ ಹಿಂದ್ಗಡೆ ಬಾಗಿಲಿಂದ ಬರ್ತಾ ಇಲ್ಲ. ಅವರು ಜನಗಳ ಹತ್ರ ಹೋಗಿ ಜನಗಳಿಂದಾನೇ ಬರ್ತಾ ಇರೋದು. ಇವಾಗ ಯಾರು ಕುಟುಂಬ ರಾಜಕಾರಣ ಇಲ್ಲ ಕರ್ನಾಟಕದಲ್ಲಿ. ಪ್ರತಿಯೊಬ್ಬರು ಯಡಿಯೂರಪ್ಪನ ಮಗ ಇದ್ದಾನೆ, ಪ್ರತಿಯೊಬ್ಬರು ಮಕ್ಕಳದು ಇದೆ ಎಲ್ಲಾರ್ದು. ಆದ್ರಿಂದ ಇವಾಗ ಜನಗಳು ಅಲ್ಲಲ್ಲ, ಕುಟುಂಬ ರಾಜಕಾರಣ ಒಳ್ಳೇದು ಅಂತ ಅಲ್ಲ. ಇವಾಗ ಜನಗಳು ಸರಿಯಾಗಿ ಅದನ್ನ ಇದು ಮಾಡ್ಬೇಕು. ಏನ್ ಮಾಡ್ಬೇಕು? ಅಲ್ಲ, ಜನಗಳು ಯಾರ್ಗ ಹಾಕ್ಬೇಕು, ಇವಾಗ ನಿಂತಿರೋರ್ಗೆ ಅವ್ರಿಗೆ ಮಾಡ್ಬೇಕು. ಅದಕ್ಕೆ ಬಿಲ್ ಮಾಡ್ಬಿಡಿ. ಮನೆಗೆ ಒಬ್ಬರೇ 20 ವರ್ಷ ಮನೇಲಿ ಯಾರನ್ನ ಒಬ್ರು ರಾಜಕಾರಣಿ ಇದ್ರೆ 10 ವರ್ಷ ಬಿಟ್ಟು ತಿರುಗಿ ಅವ್ರು ಯಾವ ಪಾರ್ಟಿಗಾನ ಹೋಗಿ ಸೇರ್ಕೊಳ್ಳಿ. ಒಂದ್ಸಲಿ ಬಿಟ್ಟ ಮೇಲೆ ಅದ್ರ ತನಕ ಮಾಡೋಂಗಿಲ್ಲ. ಡಾಕ್ಟರ್ ಮಕ್ಕಳು ಡಾಕ್ಟ್ರೇ ಆಗ್ಬೇಕಾ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ಬೇಕಾ, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳೇ ಆಗ್ಬೇಕಾ? ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸುರೇಶ್ ಅಂತ. ಕುಟುಂಬ ರಾಜಕಾರಣ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಆಗ್ತಾ ಇದೆ. ಆಗ್ಬೇಕಾ? ಬೇಡ ಸರ್, ಅದು ಆಗ್ಬಾರ್ದು. ಅದು ಓಕೆ, ಏನ್ ಮಾಡ್ಬೇಕು ಅದಕ್ಕೆ? ಅದು ಏನ್ ಮಾಡ್ಬೇಕು, ಜನ ತೀರ್ಮಾನ ತಗೋಬೇಕು ಸರ್. ಏನ್ ತೀರ್ಮಾನ ತಗೊಳ್ತಾರೆ ಜನ? ಇವತ್ತು ತುಂಬಾ ಜನ ಇಲ್ಲ ಇವತ್ತು ತುಂಬಾ ಜನ ಎಜುಕೇಟೆಡ್ ಜನ ಇದ್ದಾರೆ. ಅವ್ರಿಗೆಲ್ಲ ತಿಳುವಳಿಕೆ ಇರೋದ್ರಿಂದಾನೆ ಇವತ್ತು ಬಿಜೆಪಿ ಬರಬೇಕು, ಮೋದಿ ಅವರಿಗೆ ಇನ್ನೂ ಒಂದ್ಸಲ ಚಾನ್ಸ್ ಕೊಡ್ಬೇಕು ಅಂತ ಎಲ್ಲಾರು ಅನ್ಕೊಂಡಿದ್ರೆ ಕೊಟ್ಟೆ ಕೊಡ್ತಾರೆ ಸರ್. ಅದು ರಾಜಕಾರಣ ನಿಮ್ ಕುಟುಂಬ ಏನ್ರಿ ಪ್ರಾಬ್ಲಮ್ ಸರ್? ರಾಜಕಾರಣದಲ್ಲಿ ನೀವು ಹೇಳ್ದಂಗೆ ಅಣ್ಣ ಬಂದ, ತಮ್ಮ ಬಂದ, ಅಪ್ಪ ಬಂದ, ಮಕ್ಳು ಬಂದ್ರು, ಏನ್ ಮಾಡಿದಾರೆ? ಗೆಲ್ಲಿಸ್ತಾ ಇದೀರಲ್ಲ ಹೇಳೋದು. ಓಲಿ 10 ಜನ ಮನೆಗೆ ಹೋಗ್ಬಿಟ್ಟು ಕಷ್ಟ ಸುಖ ಕೇಳಿದಾರ? ಯಾರು ಕಷ್ಟ ಸುಖ ಕೇಳಿದಾರ ಹೇಳಿ? ಓಲಿ ಕಷ್ಟ ಸುಖ ಕೇಳಿದ್ರೆ ಓಟ್ ಹಾಕ್ಬೋದಾ? ಸ್ವಾಮಿ, ಅವ್ರ ಕಷ್ಟ ಸುಖ ಕೇಳಬೇಕು, ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಅವ್ರ ಜನಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರು ಸ್ಪಂದಿಸಿದ್ರೆ ಅವರು ನಮ್ಮ ನಾಯಕ ಅಂತ ತೀರ್ಮಾನ ಮಾಡಿ ಅವ್ರಿಗೆ ಆಯ್ಕೆ ಆಗ್ತಾರೆ. ಜವಾಹರ್ಲಾಲ್ ನೆಹರು ಇಂದ ಇವತ್ತಿನ ರಾಹುಲ್ ಗಾಂಧಿ ತನಕ ಕುಟುಂಬ ರಾಜಕಾರಣ ಬಂತು. ಆದ್ರೆ ಹೆಸರು ಬಂದಿದ್ದು ಕಾಂಗ್ರೆಸ್ ಅಂತ. ಆದ್ರೆ ಜವಾಹರ್ಲಾಲ್ ನೆಹರುಗೆ ಹೆಸರು ಬರಬೇಕಾದ್ರೆ ಅವರೊಬ್ಬರಿಂದ ಬರಲಿಲ್ಲ. ಅವ್ರ ಜೊತೆ ಇದ್ದಂತ ಶ್ಯಾಮಾ ಪ್ರಕಾಶ್ ಮುಖರ್ಜಿ, ಮೊರಾರ್ಜಿ ದೇಸಾಯಿ ಎಲ್ಲರೂ ಅವತ್ತು, ನಮ್ಮ ಪಟೇಲ್ ಅವರು, ಉಕ್ಕಿನ ಸರ್ದಾರ್ ವಲ್ಲಭಾಯ್ ಪಟೇಲ್, ಇವರೆಲ್ಲರೂ ಅವತ್ತು ಕಾಂಗ್ರೆಸ್ ಅಂತ ವರ್ಕ್ ಮಾಡಿದ್ರೆ ವಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಅಂತ ಬಂತು. ಅದು ಯಾವುದೇ ಪಕ್ಷ ಆಗಿರ್ಲಿಲ್ಲ. ಆದ್ರೆ ಇವರೆಲ್ಲರೂ ಸೇರ್ಕೊಂಡು ಆ ಕಾಂಗ್ರೆಸ್ ನ ತಮ್ಮ ವಂಶಕ್ಕೆ ತಗೊಂಡು ಅವ್ರನ್ನ ಮುಂದೆ ಬಿಟ್ರು. ಅದು ತಪ್ಪು. ಎಲ್ಲದಕ್ಕೂ ರಿಟೈರ್ಮೆಂಟ್ ಉಂಟು. 60 ವರ್ಷ ಆದ ತಕ್ಷಣ ರಿಟೈರ್ಮೆಂಟ್ ಮಾಡ್ತಾರೆ, 58 ವರ್ಷ ಆದ ತಕ್ಷಣ ರಿಟೈರ್ಮೆಂಟ್ ಮಾಡ್ತಾರೆ. ರಾಜಕಾರಣದ ರಿಟೈರ್ಮೆಂಟೇ ಇಲ್ಲ. ನರೇಂದ್ರ ಮೋದಿ ಸರ್, ರಾಜಕೀಯದಲ್ಲಿ ನಿವೃತ್ತಿ ಯಾಕಿಲ್ಲ ಅಂದ್ರೆ ಅದಕ್ಕೆ ಮಳೆ ಬರದೆ ಹೋದ್ರೂ ಆದಾಯ ಬರುತ್ತೆ, ಮಳೆ ನಿಂತು ಹೋಗ್ಬಿಟ್ರು ಆದಾಯ ಬರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ನಿವೃತ್ತಿ ಇಲ್ಲ. ಇದರಲ್ಲಿ ಹಂಗಲ್ಲ, ವಯಸ್ಸಾಗೋಯ್ತು, ಕೈನಲ್ಲಿ ಕೆಲಸ ಮಾಡಕ್ಕಾಗಲ್ಲ, ನಿವೃತ್ತಿ ಕೊಡ್ತಾರೆ. ಅರ್ಥ ಆಯ್ತಾ? ಆದ್ರಿಂದ ಇದಕ್ಕೆ ನಿವೃತ್ತಿ ಇದೆ. ರಾಜಕೀಯದಲ್ಲಿ ಹಂಗಲ್ಲ, ಸತ್ತೋದ್ರೂ ದುಡ್ಡು ಬರುತ್ತೆ, ಅವ್ರ ಹೆಸರಿನಲ್ಲಿ ತಿಂತಾರೆ. ಯಾವನ್ನ ಹುಟ್ಟಿದ್ರು ಅವ್ರ ಹೆಸರಿನಲ್ಲಿ ದುಡ್ಡು ತಿಂತಾರೆ. ಕುಟುಂಬ ರಾಜಕಾರಣ ಇರ್ಬೇಕು. ಹೌದು, ನಾಯಕ ಅಂದವನು ಎಲ್ಲಾರು ಒಂದು ಕುಟುಂಬ ಅಂತ ನೋಡಿ ಅವ್ರಿಗೆಲ್ಲ ಅವಕಾಶ ಕೊಡ್ಬೇಕು. ಅವರು
ತಾಳ್ರಿ ಮಾತಾಡಿ, ನಿಮ್ಗೆ ಮೈ ಕೊಡ್ತೀನಿ ತಾಳ್ರಿ, ಮೈ ಕೊಡ್ತೀನಿ ತಾಳ್ರಿ. ಹೇಳಿ ಸರ್. ಕುಟುಂಬ ರಾಜಕಾರಣ ಬನ್ರಿ ಇಲ್ಲಿ ಹೇಳ್ರಿ. ಕುಟುಂಬ ರಾಜಕಾರಣ ಇರಬೇಕು. ನಾಯಕ ಅಂದ್ಮೇಲೆಕ್ಕೆ ಜೊತೆನಲ್ಲಿ ಕೆಲಸ ಮಾಡೋರೆಲ್ಲಾನು ಒಂದು ಕುಟುಂಬ, ಅವ್ರಿಗೂ ಸಮಾನ ಅವಕಾಶ ಕೊಟ್ಟು ಅವರು ನಮ್ಮನೆಯವರು ಅಂತ ಅವ್ರಿಗೆ ಇದು ಕೊಡಬೇಕು ಅಧಿಕಾರನ. ಆ ತರ ಕುಟುಂಬ ಹೌದು, ಆ ತರ ಕುಟುಂಬ ಇರಬೇಕು. ಯಾವರಲ್ಲಿ ಸೈನಿಕರು ಸತ್ತ ಕಣ್ಣಲ್ಲಿ ನೀರ್ ಬರಲ್ಲ ನನ್ನ ಅವ್ರು ಇನ್ಯಾರೋ ಸತ್ತಾಗ ಕಣ್ಣಲ್ಲಿ ನೀರ್ ಬರೋದಿಲ್ಲ. ಹಲೋ, ನನ್ನ ಮಕ್ಕಳಿಗೂ ಓಟಿ ಕೊಟ್ಬಿಡಿ ನಾನು ನಿಂತ್ಕೋತೀನಿ ಅಂತ ಹೇಳೋದು ಇದು ರಾಜಕೀಯನ ಅಲ್ಲ, ದ್ರೋಹ, ರಾಜ್ಯಕ್ಕೆ ಬಗೀತಾ ಇರೋ ದ್ರೋಹ ಇದು. ಸರ್ಕಾರ ಅಲ್ಲ, ಒಗ್ಗರಣೆ ಸರ್ಕಾರ. ನೀವ್ ಹೇಳ್ದಾಗೆ ಒಬ್ಬಂದು ಎಣ್ಣೆ, ಒಬ್ಬಂದು ಸಾಸಿವೆ, ಒಬ್ಬಂದು ಬೆಂಕಿ, ಒಬ್ಬನ ಹಾಕೋತಿಗೆ ಒಬ್ಬನ ಚಿಟಾಪಟ ಅಂತಿರ್ತಾನೆ. ಇವರು ಗೌರ್ಮೆಂಟ್ ನಡೆಸ್ತಾರೇನ್ರಿ? ನಡೆಸ್ತಾ ಇದಾರಲ್ಲ, ಎಲ್ಲಿ ನಡೆಸ್ತಾ ಇದ್ದಾರೆ ಸರ್? ಹೇಳಿ. ತಮ್ಮ ಹೆಸರು? ನಾಗೇಂದ್ರ ಅಂತ. ನಾಗೇಂದ್ರ, ಅದೇನೋ ಮೈ ಕಿತ್ಕೊಳ್ತಾ ಇದ್ರಿ ಅವಾಗಿಂದ. ಅಲ್ಲ, ನೀವು ಹೇಳಿ ಸರ್, ಕುಟುಂಬ ರಾಜಕಾರಣ ಬೇಕಾ ಬೇಡವಾ? ಬೇಡ ಸರ್. ಯಾಕೆ ಬೇಡ ಸರ್? ನಿಮ್ಗೆ ಏನ್ ತೊಂದರೆ ಆಗಿದ್ದೀರಿ ಅದರಿಂದ? ಅಲ್ಲ, ನಮಗ್ ತೊಂದರೆ ಆಗಿಲ್ಲ, ನನಗೆ ಬಹಳ ಕಂಫರ್ಟಬಲ್ ಆಗಿದೆ. ಆದ್ರೆ ಜನಗಳಿಗೆ ತೊಂದರೆ, ಅದರಿಂದ ಜನಗಳು ತೊಂದರೆ ಆಗ್ತಾ ಇಲ್ಲ ನೋಡಿ, ಎಲ್ಲ ಆರಾಮಾಗಿದ್ದಾರೆ. ತೊಂದರೆ ಸರ್. ಹೇಳಿ ಸರ್, ಏನ್ ತೊಂದರೆ ಆಗ್ತದೆ ನಿಮ್ಗೆ? ಒಂದೇ ಮನೆಯಲ್ಲಿ 6 ಜನ 7 ಜನ 8 ಜನ ನಿಲ್ಲೋದು ತಪ್ಪು. ಅವ್ರಿಗೆ ಯಾರಿಗೋ ಸೀಟ್ ಕೊಟ್ಟು ಗೆಲ್ಸೋದಕ್ಕಿಂತ ನಮ್ಮ ಮನೆಯವ್ರು ನಾವು ಗೆಲ್ಸ್ಕೊಳ್ತೀವಿ. ತಪ್ಪೇನಿದೆ ಒಳಗಡೆ? ತಪ್ಪೇನಿದೆ ಹೇಳಿ? ತಪ್ಪಲ್ಲ. ನೀವು ನಿಮ್ಮ ಮಗನಿಗೆ ಏನೋ ಮಾಡ್ಬೇಕು ಅಂತೀರಲ್ವಾ? ಹೌದು. ನೀವು ಇಂಜಿನಿಯರ್ ಆಗಿರಿ, ನಿಮ್ಮ ಮಗ ಇಂಜಿನಿಯರ್ ಆಗ್ಬೇಕು, ಇವ್ರ ಮಗ ಡಾಕ್ಟರ್ ಆಗಿರಿ, ಇವ್ರ ಮಗ ಡಾಕ್ಟರ್ ಆಗ್ಬೇಕು. ಹಿಂಗೆ ತಾನೆ? ಒಬ್ರೆ ಮನೇನೆ ಸಾಕ? ಪಕ್ಕದ ಮನೆಯವ್ರನ್ನ ಕರ್ಕೊಂಡ್ ಬೆಳೆಸಿರಿ. ಎಷ್ಟು ದಿನ ಇರ್ತಾರೆ ಅವರು? ಎಷ್ಟು ದಿನ ಇರ್ತಾರೆ ನಮ್ ಜೊತೆಗೆ ಅವರು? ಅಲ್ಲಮ್ಮ, ಇವಾಗ ನೋಡಿ, ನಾವು ಒಂದು 5-6 ಜನ ಬೆಳೆಸಿದ್ವಿ. 5-6 ಜನ ಬೆಳೆಸಿದ್ವಿ. ಮಾಡಕ್ ಸಿಕ್ಕಲ್ಲ ನಿಮ್ಗೆ ಭಯ. ಅದಕ್ಕೆ ನನ್ ಮಗ ಅದು ಬೇಕು, ಅದು ಮಿನಿಸ್ಟ್ರು, ಅದು ಮಿನಿಸ್ಟ್ರು. ಅಲ್ಲ, ಮಕ್ಕಳು ಮೊಮ್ಮಕ್ಕಳು ಮಿನಿಸ್ಟ್ರು ಬೇಕು. ತಿನ್ನಕ್ ಸಿಕ್ಕತ್ತಲ್ಲ, ಕಲ್ತನ ಮಾಡಕ್ ಸಿಕ್ಕತ್ತಲ್ಲ, ಅನ್ಯಾಯ ಮಾಡಕ್ ಸಿಕ್ಕತ್ತಲ್ಲ. ಕಾರ್ಯಕರ್ತರು ಬೇಡ. ನೀವು ಇಂಜಿನಿಯರ್ ಆಗಿದ್ರೆ ನಿಮ್ಮ ಮಗನ ಇಂಜಿನಿಯರ್ ಮಾಡ್ತೀರಾ, ನೀವು ಡಾಕ್ಟರ್ ಆಗಿದ್ರೆ ನಿಮ್ಮ ಮಗನ್ ಡಾಕ್ಟರ್ ಮಾಡ್ತೀರಾ. ಇವಾಗ ನಾನು MLA ಆಗಿದ್ದೀನಿ, ನನ್ನ ಮಗನ್ MLA ಮಾಡಲು ತಪ್ಪೇನಿದೆ? ಯಾಕೆ ತಪ್ಪು ಅಂತ ಮಾತ್ರ ಮಾಡ್ಕೋತೀನಿ. ಹೌದು, MLA ಬಂದು ಒಂದು ಲಕ್ಷಾಂತರ ಜನಕ್ಕೆ ಇರ್ತಾನೆ. ಹೌದು, ನನ್ನ ಮನೆಗೆ ನಾನು ನೋಡ್ಕೋತೀನಿ ಸರ್. MLA ಆದ್ಮೇಲೆ 1,000 ಲಕ್ಷ ಜನಕ್ಕೆ ನೋಡ್ಬೇಕು. ಹೌದು, ಒಂದ್ ಮಗನ್ ನೋಡ್ಕೊಂಡು ಇಲ್ಲಿ ಲಂಚ ಹೊಡಿಯೋದು. ನಾನು ನನ್ನ ಮಗನ್ ನೋಡ್ಕೊಂಡೆ, ಪಕ್ಕದ ಮನೆಯವ್ರು ಯಾಕೆ ಸರ್ ನೋಡ್ಲಿ ನಾನು? ಯಾರು ನೀನೇ ರಾಜಕಾರಣ? ಇದು ರಾಜಕಾರಣ, ಇದು ರಾಜಕಾರಣದಲ್ಲಿ ಇದೆಲ್ಲ ಮಾಡ್ಬೇಕಾಗಿರೋದು. ನಿನ್ ಮನೆ ನೀನ್ ಏನಾದ್ರು ಮಾಡ್ಕೋ, ನಿನ್ ಮನೇಲಿ ನೋಡಿ. ನಾನು ಪಕ್ಕದ ಮನೆ ಹುಡುಗನ್ನ ಬೆಳೆಸೋದ್ರಿಂದ ನಮ್ಗೆ ನಂಬಿಕೆ ಇಲ್ಲ. ಹೊಟ್ಟೋಗ್ಬೋದು, ಹೋದ್ರೆ ಹೋಗ್ಲಿ ಬಿಡಿ. ಅದು ರಾಜಕಾರಣ ಇರೋದೇನು ನನ್ನ ಮನೆ ಬೆಳೆಸೋದಕ್ಕೆ? ರಾಜಕಾರಣ ಎಲ್ಲೂ ಇಲ್ಲ. ನಾವೇನ್ ಮಾಡ್ತೀವಿ ಅದೇ ರಾಜಕಾರಣ. ಅದೇ ಹೇಳಿದ್ರು, ಬೇಡ ಅಂತ ಹೇಳೋದು. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಲಾಯರ್ ಮಗ ಲಾಯರ್ ಆಗ್ತಾನೆ. ಆದ್ರೆ ಅವರು ಓದಿರ್ತಾರೆ ಸರ್, ಓದಿ ತಗೊಂಡಿರ್ತಾರೆ. ಇವ್ರಿಗೆ ಏನ್ ಕ್ವಾಲಿಫಿಕೇಶನ್? ಯಾವ್ದು ಕ್ವಾಲಿಫಿಕೇಶನ್ ಇದೆ? ಯಾರು ಕ್ವಾಲಿಫೈಡ್ ಇದಾರೆ ನಮ್ಮಲ್ಲಿ? ಸರ್, ಗ್ರಾಸ್ ರೂಟ್ ವರ್ಕ್ ಮಾಡ್ಬೇಕು. ಕಡಿಮೆ ಓದಿರುವಂತ ವಿದ್ಯಾಮಂತ್ರಿಗಳಿದ್ದಾರೆ, ಕಡಿಮೆ ಓದಿರುವಂತ ಪ್ರಧಾನಮಂತ್ರಿಗಳಾಗಿರೋರು. ಡಾಕ್ಟರ್ ಮಗ ಡಾಕ್ಟರ್ ಓದ್ತಾನೆ, ಅವನು ಡಿಗ್ರಿ ತಗೊಂಡಿರ್ತಾನಲ್ಲ ಸರ್. ಡಿಗ್ರಿ ಇಲ್ವಲ್ಲಪ್ಪ, ಏನ್ ಮಾಡ್ಬೇಕು ಅದಕ್ಕೆ ಹೇಳಿ? ನೀವ್ ಹೇಳಿ ಏನ್ ಮಾಡ್ಬೇಕು ಅಂತ. ಗ್ರಾಸ್ ರೂಟ್ ಲೆವೆಲ್ ಇಂದ ಬರಬೇಕು. ಗ್ರಾಸ್ ರೂಟ್ ಲೆವೆಲ್ ಇಂದ ಬರ್ಲಿ ಸರ್. ನಿಮ್ಮನೆಯವರೇ 4 ಜನ 5 ಜನ 10 ಜನ ಹೌದು, ಆಗ ಸರ್. ಹಂಗಾದ್ರೆ ಕರ್ನಾಟಕ ರಾಜ್ಯ ಆಳ್ತಾರೆ ನಾವು, ರಾಜ್ಯನೇ ನಮ್ದು ಅಂತೀವಿ ನಾವು. ತಪ್ಪಿದೆ. ಹಂಗಾದ್ರೆ ಪಾರ್ಟಿಗೆ ಅರ್ಥವೇ ಇಲ್ವಲ್ಲ. ನಮ್ಮ ಬೇರೆ ಕಾರ್ಯಕರ್ತರು ಕೊಡಿ ಸರ್, ಬೇರೆಯವ್ರಿಗೆ. ಅಲ್ಲ ಸಮಯ ಕಾರ್ಯಕರ್ತರು ಕಳಿಸ್ತೀವಿ, ಬೇರೆ ಹೋಗ್ಬಿಡ್ಲಿ. ರಾಮನಗರದಲ್ಲಿ ಗಂಡ ನಿಂತ್ಕೊಂಡು, ಈ ಕಡೆ ಎಂತಿ ನಿಂತ್ಕೊಂಡು, ಆ ಕಡೆ ಮೊಮ್ಮಗನ ಕೊಟ್ಟು, ಹಾಸನಲ್ಲಿ ಅವ್ರು ಕೊಟ್ಟು, ಇವ್ರು ಕೊಟ್ಟು ಬೆಳೆಸೋಣ ನಾವು. ಕರ್ನಾಟಕನೇ ಬರ್ಕೊಟ್ಬಿಡ್ತೀವಿ. ಬರ್ಕೊಡ್ತಾ ಇದೀರಲ್ಲ ಸರ್, ಕೊಡಬಾರ್ದು. ವೋಟ್ ಮಾಡಿದಿರಲ್ಲ. ಪಬ್ಲಿಕ್ ಇವಾಗ ಪಬ್ಲಿಕ್ ನಾವು ತೋರಿಸ್ತೀವಿ ನೋಡಿ. ಇವಾಗ ಏನ್ ತೋರಿಸಿದೀರಾ? 30 ಸೀಟ್ ತಗೊಂಡಿರೋ CM ಮಾಡಿದೀರಾ. ಇನ್ನೇನ್ ತೋರಿಸ್ತೀರಾ ನೀವು? ಇನ್ನೇನ್ ತೋರಿಸ್ತೀರಾ ನೀವು? ಎಲ್ಲಾ ಪಕ್ಷದಲ್ಲೂ ಕುಟುಂಬ ರಾಜಕಾರಣ ಇದೆ. ಯಾಕೆ ದೇವೇಗೌಡರ ಫ್ಯಾಮಿಲಿಯನ್ನ ಫೋಕಸ್ ಮಾಡ್ತಾ ಇದೀವಿ ಸರ್? ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ಕೊತಾರೆ. ಓಕೆ ಸರ್, ಮಣ್ಣಿನ ಮಗ ಅಂತ ಹೇಳ್ಕೊತಾರೆ ಸರ್. ಏನ್ ಮಣ್ಣಿನ ಮಗ ಮಾಡಿದಾರ ಅವರು? ಅವ್ರು ಏನು ಅದ್ರ ಮಣ್ಣಿನ ಬಗ್ಗೆ ಏನು ಮಾಡಿಲ್ಲ ಅವರು. ಬರೀ ಅವ್ರ ಮಕ್ಕಳು ಇದನ್ನೆಲ್ಲ ಕುಟುಂಬದ ರಾಜಕೀಯಕ್ಕೆ ತರ್ತಾ ಇದಾರೆ ಹೊರತು ಅವ್ರ ದೇಶಕ್ಕೆ ಏನ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಅವರು ಪಾರ್ಲಿಮೆಂಟ್ನಲ್ಲಿ ಓದ್ಕೊಂಡು ಒಂದು ಕ್ವಶನ್ ಕೇಳೋದಿಲ್ಲ ಅವರು. ಏನಾಯ್ತು ದೇಶದ ಏನ್ ಬಗ್ಗೆ ಅಂತ ಗೊತ್ತಿಲ್ಲ. ಯಾವಾಗಲೂ ನಿದ್ದೆ ಮಾಡ್ತಾ ಇರ್ತಾರೆ. ಕೇಳಿದ್ರೆ ನಾನು ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಅಂತಾರೆ. ಏನ್ ಚಿಂತೆ ಮಾಡಿದ್ದಾರೆ ಅಂತ ನಮ್ಗೇನು ಗೊತ್ತಿಲ್ಲ. ಅವರು ಚಿಂತೆ ಮಾಡೋದು ಮಕ್ಕಳು ಮತ್ತು ಮರಿಮಕ್ಕಳು ಮೊಮ್ಮಕ್ಕಳು ಏನು
ಅವ್ರ ರಾಜಕೀಯ ಯಾವ ಮುಂದೆ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇನ್ನೇನು ಯೋಚನೆ ಮಾಡ್ತಾ ಇಲ್ಲ ಅವರು. ಇದು ಎಲ್ಲ ರಾಜ್ಯದಲ್ಲೂ ಶುರು ಆಗಿದೆ. ಮುಲಾಯಂ ಸಿಂಗ್ ಯಾದವ್ ಫ್ಯಾಮಿಲಿ, ಲಾಲು ಪ್ರಸಾದ್ ಫ್ಯಾಮಿಲಿ, ಯಾದವ್ ನೆಹರು ಫ್ಯಾಮಿಲಿ ಬಂದೇ ಬಂದಾಯ್ತು. ಆಳಿ ರಮ್ಮನ್ನ ನಾವೆಲ್ಲ ನೋಡಾಯ್ತು. ನಾವೀಗ ಆಟೋ ಓಡಿಸ್ಕೊಂಡಿದ್ದೀರಿ, ನಾವು ಪಬ್ಲಿಕ್ ಸರ್ವಿಸ್. ಇವಾಗ ಮಂಡ್ಯದಲ್ಲಿ ಅವ್ರು ನಿಂತ್ಕೊಂಡು ಕಣ್ಣೀರು ಹಾಕಿದ್ರಲ್ಲ ಮೊಮ್ಮಕ್ಕಳು ರೇವಣ್ಣ ಅವರಲ್ಲ, ಈಗ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ. ಮೋದಿಗೋಸ್ಕರ ಓಟ್ ಹಾಕ್ರಪ್ಪ, ಅಷ್ಟೇ ಹೇಳ್ಬಲ್ಲ ಸರ್. ಥ್ಯಾಂಕ್ ಯು ಚಂದ್ರು. ಅಳ್ಬೇಡಿ ಚಂದ್ರು, ಅಳ್ಬೇಡಿ ಚಂದ್ರು, ಅಳ್ಬೇಡಿ ಚಂದ್ರು, ಚಂದ್ರು ಅಳ್ಬೇಡಿ ಚಂದ್ರು. ನೋಡಿ, ಜನಗಳು ಕಣ್ಣೀರಿಗೆ ಬೆಲೆ ಕೊಡೋದಿಲ್ಲ, ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾರೆ. ಚಂದ್ರು ಹೇಳ್ತಾ ಇದ್ರೆ, ಸರ್ ನಾವು ಸೋಷಿಯಲ್ ವರ್ಕರೇ ಸರ್, ನಾನು ಆಟೋ ಡ್ರೈವರೇ ಸರ್, ನಾನು ಕಣ್ಣೀರು ಹಾಕ್ತಾ ಇದ್ದೀನಿ, ವೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮನ್ನ ನೀವು ಬೆಳೆಸ್ಕೊಳ್ಳಿ, ಜನನ್ನೆಲ್ಲ ತುಳಿದು ನಿಮ್ಮನ್ನ ನೀವು ಬೆಳೆಸ್ಕೊಳ್ಳೋ ಅಂತ ಹಂತಕ್ಕೆ ಹತ್ತಬಾರ್ದು. ಜನ ಬದುಕಿದ್ದಾರೆ, ಎಲ್ಲರ ಜೊತೆ ನೀವು ಬದುಕಿದ್ರೆ ಸಮಾಜ ಅನ್ಸ್ಕೊಳ್ಳುತ್ತೆ. ವೋಟ್ ಮಾಡ್ತಾ ಇದೀವಿ, ಗೆಲ್ಲಿಸ್ತಾ ಇದೀವಿ, ಅದು ತಪ್ಪು ಮಾಡ್ತಾ ಇದೀವಿ. ಕುಮಾರಸ್ವಾಮಿ ಆಯ್ತು, ರೇವಣ್ಣ ಆಯ್ತು, ಅನಿತಾ ಆಯ್ತು, ನಿಖಿಲ್ ಆಯ್ತು, ಪ್ರಜ್ವಲ್ ಆಯ್ತು, ಹೇಳ್ತಾರೆ 30 ಆಗ್ಬಿಡುತ್ತೆ. ಅದಾದ್ಮೇಲೆ ಬೆಂಗಳೂರು ಮೇಲೆ ಶ್ರಮಿಕರು ಆಗ್ಬೇಕು ಅಂತಾರ, ಇದು ಬೇಡ ನಮ್ಗೆ. ಏನ ಅವ್ರಿಗೆ ಅದು ವ್ಯಾಪಾರ ತರ ಮಾಡ್ಕೊಂಡಿದ್ದಾರೆ ಸರ್. ಅದು ವ್ಯಾಪಾರ ಅಂತ ಅದು ಅವರು ರಾಜಕೀಯ ಬೇರೆ ವ್ಯಾಪಾರ ಇಲ್ಲ, ಅವ್ರಿಗೆ ಅದೇ ವ್ಯಾಪಾರ ಅಂತ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಕರೆಕ್ಟ್. ಅವ್ರಿಗೆ ಬೇರೆ ವ್ಯಾಪಾರ ಇಲ್ಲ, ಅದಕ್ಕೆ ಅವ್ರು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅಂದ್ರೆ ತಪ್ಪಾ ಸರಿನಾ? ತಪ್ಪ ಅಂತ ಹೇಳಕ್ಕಲ್ಲ, ಅವ್ರು ಅದರಲ್ಲೇ ಇರೋರು ತಪ್ಪು ಅಂತ ಹೆಂಗ್ ಸರ್ ಹೇಳಕ್ಕಾಗತ್ತೆ? ಅದರಿಂದ ತೊಂದರೆ ಆಗಿದೆಯಾ? ನಮಗ್ ತೊಂದ್ರೆ ಅನ್ನೋದು ನಾವು ಕಷ್ಟಪಟ್ಟು ನಾವು ಊಟ ಮಾಡ್ಬೇಕು. ಅವ್ರು ನಮ್ಗೇನು ಊಟ ಹಾಕ್ತಾರೆ? ಯಾರು ಬಂದು ಊಟ ಹಾಕಲ್ಲ. ನಾವು ಬುದ್ಧಿ ಯೂಸ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಊಟ ಹಾಕ್ಬೇಕಷ್ಟೇ. ಕುಟುಂಬ ರಾಜಕಾರಣದಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ? ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ ಸರ್. ಬೇರೆಯವ್ರಿಗೆ ಅವಕಾಶ ಕೊಟ್ಟು ಬೇರೆಯವ್ರನ್ನ ಬೆಳೆಸಿದ್ರೆ ನಾಳೆ ಅವ್ರು ಇರೋದೇ ಇಲ್ವಲ್ಲ. ನಾವು ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀವಿ, ಅವ್ರಿಗೆ ಅವಕಾಶ ಕೊಡ್ತೀವಿ, ಮಂತ್ರಿ ಮಾಡ್ತೀವಿ, ಯಾರೋ ಕರೆದ ತಕ್ಷಣ ಅವ್ರ ಆ ಕಡೆ ಓಟೋಗ್ತಾರೆ. ಅದ್ರ ಬದಲು ನಮ್ಮನೆ ಮಕ್ಕಳನ್ನ ಬೆಳೆಸ್ಕೊಂಡ್ರೆ ನಮ್ಮ ಪಕ್ಷ ಚೆನ್ನಾಗಿ ಬೆಳೀತಿ ಅನ್ನೋ ಉದ್ದೇಶ ಯಾಕಿರಬಾರ್ದು? ಆದರೆ ಒಂದೇ ಪಕ್ಷ ಒಂದೇ ಇದು ಬೆಳಿಬೇಕು ಅನ್ನೋದು ಸಮಂಜಸವಾದ ವಿಚಾರ. ಅವ್ರ ವಂಶನೇ ಅವ್ರು ಬೆಳ್ಕೊಂಡು ಹೋಗ್ತಾರೆ. ಅವ್ರ ವಂಶ ಅವ್ರು ಬೆಳೆಸ್ಕೊಂಡು ಇನ್ಯಾರು ಬೆಳೆಸಕ್ ಅಲ್ಲ, ಅದ್ ಹೆಂಗ್ರಿ? ಇನ್ ಬೇರೆಯವ್ರು ಯಾರು ಇಲ್ವೇನ್ರಿ? ಪ್ರಪಂಚದಲ್ಲಿ ಜನ ಐತಲ್ವಾ? ಅಲ್ಲ, ಸಾರ್ವಜನಿಕ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಮುಂದೆ ಬರಬಾರ್ದ? ಅವ್ರ ಪಕ್ಷದಲ್ಲೇ ಈಗ ಬೇಕಾದಷ್ಟು ಅವ್ರ ಪಕ್ಷದಲ್ಲಿ ಎಷ್ಟು ಜನ ದುಡಿತಾ ಇದಾರೆ, ಅವ್ರಿಗೆ ಒಬ್ರಿಗೆ ಕೊಡ್ರಿ. ಅವ್ರು ಎಷ್ಟೋ ಜನ ದುಡಿತಾ ಇದಾರೆ, ಅವ್ರಿಗೆ ಕೊಡಿ. ಅಲ್ಲ, ನಾವು ಮಾಡ್ತಾ ಇರ್ತೀರಾ, ನಿಮ್ಮ ಅನುಕಂಪದ ಮೇಲೆ ನಿಮ್ಮ ಮಗ ತಗೊಂತಾನೆ ಅದನ್ನ ಒಟ್ಟು ನಿಮ್ಮ ಕೆಲಸ ತಗೊಂತಾನೆ. ಅದಂಗೆ ಮತ್ತೆ ಕುಟುಂಬ ರಾಜಕೀಯ ನಡಿಬೇಕು. ನಡೆದ್ರೆ ನಿಮ್ಗೆಲ್ಲ ಯೋಗ ಇಲ್ಲ, ಬೇರೆ ಯೋಗ ಇರೋರು ಬರ್ಲಿ, ಅವ್ರ ಕುಟುಂಬದವರೇ ಬರ್ಲಿ, ಏನು ಅದ್ರಲ್ಲಿ ತಪ್ಪೇನಿಲ್ಲ. ನಮ್ ಕೆಲಸ ನಾನ್ ಮಾಡ್ತಾ ಇದೀನಿ, ನನ್ ಮಗನಿಗೆ ಬರುತ್ತೆ. ನನಗ್ ಬರೋದ್ರಿಂದ ಅವ್ನ ಮಗನ್ ಬರ್ತದೆ, ಅವ್ನ್ ಮಾಡ್ಕೊಂತಾನೆ. ಎಲ್ಲಾನು ಪ್ರಜಾಪ್ರಭುತ್ವದಲ್ಲಿ ಯೋಗ ಇಲ್ಲ, ಇರೋರು ಮುಂದೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅವ್ರ ಮಗ ಇಲ್ವಾ? ಅವ್ರ ಹೆಂಡತಿ ಇಲ್ವಾ? ಅವ್ರಿಗೆ ಸಂಬಂಧ ಇಲ್ವೇನ್ರಿ? ಅವ್ರಿಗೆ ಸಂಬಂಧ ಇಲ್ವಾ? ಸಿದ್ದರಾಮಯ್ಯ ಅವ್ರಿಗೆ ಯಾರು ಇಲ್ವಾ? ಅದೇನಕ್ಕೆ ಕುಟುಂಬ ರಾಜಕಾರಣ ಮಗನೂ ಆದ್ರಲ್ಲ ಸ್ವಾಮಿ, ಅವರು ಒಂದ್ ಮಾತು ಕುಟುಂಬ ರಾಜಕಾರಣ ಕೊಟ್ಟಿದಾರ ಇಲ್ಲ ಹೇಳ್ತೀನಿ ಕೇಳಿ. ಇದು ಈ ರೀತಿ ಅಲ್ಲ, ಮೊಸಳೆ ಕಣ್ಣೀರ್ ಹಾಕೊಂಡು ನನಗೆ ಸ್ವಾಮಿ ನೋಡಿ ಸರ್, ಇಲ್ಲಿ ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿ ಇರೋ ಹೇಳ್ರಿ? ಎಲ್ಲ ಪಕ್ಷದಲ್ಲೂ ಐತೆ. ತಾಷ್ಕೆಂದ್ ಒಪ್ಪಂದ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಯಾರಿಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿಗೆ. ಅಲ್ಲೇ ಸರ್ 70 ವರ್ಷದಿಂದ ಮಾಡಿದ್ರಲ್ಲ ಸರ್ ಕಾಂಗ್ರೆಸ್ ಅವರು. ಏನ್ ಸರ್ ಉದ್ಧಾರ ಮಾಡ್ಬಿಟ್ಟಿಯಾರ? ಹೋಗ್ಲಿ ಸರ್, ಹೇಳ್ಬಿಡಿ ಸರ್, ಏನ್ ಮಾಡಿ ಹೇಳಿ ಸರ್, ಎಲ್ಲ 2G ಹಗರಣಗಳು ಮಾಡಿದ್ರು, ಮತ್ತೆ ಎಂತೆಂತ ಹಗರಣಗಳು ಮಾಡಿದ್ರು. ಯಾವಾಗ 10 ವರ್ಷ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಎಷ್ಟು ಹಗರಣಗಳು ಮಾಡಿದ್ರು, ಅವಾಗೆಲ್ಲ ಯಾರು ಮಾಡಿಲ್ಲ. ಇವಾಗ ಯೋಗಿ ಅವರು ನಮ್ಮ ನರೇಂದ್ರ ಮೋದಿ ಅವರು ಬರೀ 5 ವರ್ಷದಲ್ಲಿ ಎಲ್ಲ ಮಾಡ್ಬೇಕು ಅಂತ ಅವ್ರ ಕೈಲಿ ಆಗ್ಬಿಡುತ್ತಾ? ನನ್ನ ಹೆಸರು ರಾಚಯ್ಯ ಅಂತ. ಯಾರು ಬಂದ್ರು ಅದೇನೆ ಮಾಡೋದು. ಯಾಕಂದ್ರೆ SC ST ಅನ್ಕೊಂಡು ಎಲ್ಲಾರು ಹೇಳ್ತಾರೆ, ಎಲ್ಲಾರು ಮಾಡ್ತಾರೆ. ಬಿಜೆಪಿ ಅವರು ಎಲ್ಲಾರು ಮಾಡೋದು, ಯಾರು ಮಾಡಲ್ಲ. ಅವ್ರು ಬಂದ್ರು ಮಾಡಲ್ಲ, ಇವ್ರು ಬಂದ್ರು ಮಾಡಲ್ಲ. ಸರ್ ಇಲ್ಲ, ಬಿಜೆಪಿ ಇಲ್ವಾ? ಯಾಕೆ ಯಡಿಯೂರಪ್ಪ ಮಗ ಇಲ್ವಾ? ಅವ್ರ ಕುಟುಂಬ ರಾಜಕೀಯ ಅಲ್ವಾ ಯಡಿಯೂರಪ್ಪ ಮಗ? ಕೆಲವು ಸರಿ ಏನಾಗುತ್ತೆ, ಪಕ್ಷ ಕೆಲಸ ಮಾಡ್ತಾರೆ, ಕೆಲವು ಸರಿ ವ್ಯಕ್ತಿಗಳನ್ನ ಕೆಲಸ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ?
ವ್ಯಕ್ತಿಗಳ ಇದು ಮಾಡಿದ್ರು ಇವಾಗಿನ ಮಟ್ಟಿಗೆ ಜನಗಳಿಗೆ ಏನು ಗೊತ್ತಾ, ಒಬ್ಬ ಸ್ಟಾರ್ ಬಂದಿದ್ದಾರೆ ಅಂದರೆ ಕೆಲವೊಬ್ಬರು ತಿಳುವಳಿಕೆ ಇದ್ದವರು ಅವ್ರು ನೋಡ್ತಾರೆ, ಅವ್ರನ್ನ ನೋಡಬೇಕು ಅಂತ ಹೋಗ್ತಾರೆ, ನೋಡಿರ್ತಾರೆ, ರಿಟರ್ನ್ ಬರ್ತಾರೆ. ಇನ್ನು ಕೆಲವೊಬ್ರು ಅವ್ರು ಫಾಲೋ ಮಾಡಿ ಹಾಕ್ಬೋದು ಅಷ್ಟೇ, ಬಟ್ ಎಲ್ಲರೂ ಹಾಕ್ತಾರೆ ಅಂತ ನಾನು ಹೇಳಲ್ಲ. ಅನುಕೂಲ ಆಗುತ್ತಾ? ಅನುಕೂಲ ಆಗ್ಬೋದು, ಆಗದೇನೆ ಇರ್ಬೋದು, ಬಟ್ ಫುಲ್ ಅನುಕೂಲ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಗುದಿಲ್ಲ, ಅವ್ರ ಹೆಸರು ಹಾಳು ಮಾಡ್ಕೊಂತಾರೆ ಗ್ಯಾರಂಟಿ. ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅಲ್ಲೇ ಸಾಕಷ್ಟು ಜನ ಇವಾಗ ಶಿವರಾಮೇಗೌಡ ಅವರೆಲ್ಲ ತುಂಬಾ ಕೆಲಸ ಮಾಡಿ ಇರ್ತಾರೆ. ಅಂದ್ರೆ ಯಾರೇ ಆಗ್ಲಿ ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಮದುವೆ ಹಾಕಿ ಅನುಭವ ಇತ್ತೇನ್ರಿ ನಿಮ್ಗೆ? ಹೇಳ್ರಿ, ಮದುವೆ ಮೇಲೆ ಅನುಭವ ಬಂದಿದೆ ನಿಮ್ಗೆ? ಸುಮ್ಮನೆ ಎಲ್ಲ ಪಕ್ಷದಲ್ಲೂ ಇರ್ತಾರೆ ಸರ್. ಇವನ್ ಯಡಿಯೂರಪ್ಪ ಅವ್ರ ಮಗ ಆಗ್ಲಿ ಯಾರೇ ಆಗ್ಲಿ, ಅವ್ರು ಅಲ್ಲಿ ಬೇರೆಯವ್ರು ಯಾರೋ ಅಂತ ಸೀನಿಯರ್ ಲೀಡರ್ಸ್ ಇರ್ತಾರೆ, ಅವ್ರಿಗೆ ಅವಕಾಶನೇ ಇರಲ್ಲ. ಮಗ ಅನ್ನೋ ಒಂದೇ ಒಂದು ಕಾರಣದಿಂದ ಅವ್ರನ್ನ ತಗೊಳೋದು ಖಂಡಿತ ತಪ್ಪು. ಕುಟುಂಬ ರಾಜಕಾರಣ ಖಂಡಿತ ತಪ್ಪು ಸರ್. ಅವ್ರು ಎಲ್ಲ ಅಪ್ಪ ದೊಡ್ಡಪ್ಪ ಎಲ್ಲ ದುಡ್ಡು ಮಾಡೋದು ಹೇಳ್ಕೊಡ್ತಾರೆ ಹೊರತು ಯಾರು ಕೆಲಸ ಮಾಡೋದು ಹೇಳ್ಕೊಡಲ್ಲ. ಅವ್ರಿಗೆ ಏನಾಗುತ್ತೆ, ಇವಾಗ ಅನುಭವನೇ ಇರಲ್ಲ. ಒಂದೇ ಸಲ MP ಆಗ್ತಾರೆ, ದುಡ್ಡಿನ ಮದ, ಅಧಿಕಾರದ ಮದ್ದಿಂದ ಅವ್ರು ಎಲ್ಲರನ್ನೂ ಮರೀತಾರೆ. ಇದಂತೂ 100% ಸತ್ಯ. ಎಲ್ಲಿ ತನಕ ನಮ್ಮ ದೇಶದಲ್ಲಿ ಜಾತೀಯತೆ ಮತ್ತು ಭ್ರಷ್ಟಾಚಾರ ಇರುತ್ತೋ ಅಲ್ಲಿ ತನಕ ನಮ್ಮ ಭಾರತ ದೇಶ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಜಾತೀಯತೆ, ಬಡತನ, ನಿರುದ್ಯೋಗ ಇವೆಲ್ಲ ಇರುತ್ತೆ, ಅಲ್ಲಿ ತನಕ ನಮ್ಮ ಭಾರತ ದೇಶ ಉದ್ಧಾರ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮ. ಜಾಲ ನಮ್ಮದು, ಬಲ ನಿಮ್ಮದು.